ಮೊದಲಿಗೆ ಸತ್ಯಣ್ಣ ಸಂಗೀತಮ್ಮ ಪ್ರೀತಿಯಿಂದ ಇಷ್ಟೊಂದು ಅಡುಗೆ ಮಾಡಿ ಕಳಿಸಿದ್ದಾರೆ. ಆನಂದವಾಗಿ ಊಟ ಮಾಡೋಣ, ಇಲ್ಲ ಅಂದ್ರೆ ಅವರಿಗೆ ಅಗೌರವ ಮಾಡಿದ ಹಂಗೆ ಆಗುತ್ತೆ. 3 ಎಲೆನೂ ಸುಮ್ನೆ ಕಳಿಸಿದಾರಾ? ನೀನು ಸುಮ್ನೆ ಬಾ, ಕೂತ್ಕೋ, ಬಾ ಇಲ್ಲಿ ಕೂತ್ಕೋ, ಬಾ. ನೀನು ಅಜಿತಾ, ನೀನು ಒಂದ್ ಸ್ವಲ್ಪ ಸುಮ್ನೆ ಇರ್ತೀಯಾ? ದಯವಿಟ್ಟು ಕೂತ್ಕೋ. ಆಗ ಭೂಮಿ, ಸತ್ಯಣ್ಣ, ಈ ಸಿಡುಕ್ ಮುತ್ತಿ ಸಿದ್ದಪ್ಪನ ಮುಖ ನೋಡ್ಕೊಂಡು ನನಗೆ ಊಟ ಮಾಡೋಕೆ ಆಗಲ್ಲ. ಆಗ ಅಜಿತ್, ಸತ್ಯಣ್ಣ, ಊಟದ ವಿಚಾರವಾಗಿ ಈ ಪುಣ್ಯವಂತರು ಪಾಪವಂತರು ಅಂತೆಲ್ಲ ಭೇದ ಭಾವ ಮಾಡಬಾರ್ದು ಅಂತ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದಾರೆ. ಈಗ ನೋಡಿ, ದೇವಲೋಕದಲ್ಲಿ ದೇವರು ಊಟ ಮಾಡ್ತಾರೆ, ರಾಕ್ಷಸರು ಊಟ ಮಾಡ್ತಾರೆ. ಹಾಗಂದ್ರೆ ನಾನು ರಾಕ್ಷಸಿನ ನೋಡಿದ್ರಾ ಸತ್ಯಣ್ಣ? ನಾನು ನಿನಗೆ ರಾಕ್ಷಸಿ ಅಂತ ಹೇಳಿಲ್ಲ, ಬಾಯ್ ಬಿಟ್ಟು ಆದರೂ ರಾಕ್ಷಸಿ ಅಂತಾನೆ ಏನಕ್ಕೆ ತಿಳ್ಕೊಂಡ್ಲು? ನಾನು ದೇವತೆ ಅಂತಾನೂ ಹೇಳಿದೆ ಅಲ್ವಾ? ದೇವತೆ ಅಂತ ತಿಳ್ಕೊಂಡು ಇರ್ಬೋದಾಗಿತ್ತಲ್ಲ. ಆದರೆ ನಮಗೆ ಗೊತ್ತಿರುತ್ತೆ ನಾವು ಏನಂತ ಹೇಳಿಬಿಟ್ಟು, ದೇವತೆನ ರಾಕ್ಷಸಿನ ಅಂತ ಹೇಳಿಬಿಟ್ಟು ಯಾವುದು ಸಿಂಕ್ ಆಗುತ್ತೋ ನಾವು ಹಾಗೆ ಅನ್ಕೊಂತೀವಿ ಅಷ್ಟೇ. ಭೂಮಿನೂ ಅದೇ ಮಾಡಿರೋದು. ಸತ್ಯಣ್ಣ, ನೀವು ಏನು ಹೇಳೋ ಅಗತ್ಯ ಇಲ್ಲ. ನಾನು ಈ ಮನುಷ್ಯನಿಗೋಸ್ಕರ ಅಲ್ಲದೆ ಹೋದರೂ ನಮ್ಮತ್ತೆಗೋಸ್ಕರನಾದರೂ ಊಟ ಮಾಡ್ತೀನಿ. ಅವರು ಪ್ರೀತಿಯಿಂದ ಕಳಿಸಿದ್ದಾರೆ ಅಲ್ವಾ? ಸತ್ಯಣ್ಣ, ಬನ್ನಿ ನೀವು ಮಾಡಿ. ಆಗ ಸಂಗೀತ, ದೇವಯಾನಿ, ಏನಾಗಿದೆ ನಿನಗೆ? ಹುಷಾರಾಗಿ ಇದೆಯಾ ತಾನೆ? ಯಾಕೆ? ನನಗೆ ಏನಾಗಿದೆ? ಆರಾಮಾಗಿ ಇದ್ದೀನಿ, ಚೆನ್ನಾಗಿ ಇದ್ದೀನಿ ಅಲ್ಲ? ನಾನು ನಿನ್ನೆಯಿಂದ ನಿನ್ನನ್ನ ಗಮನಿಸ್ತಾನೆ ಇದ್ದೀನಿ. ಎಲ್ಲರದ್ದು ಊಟ ಆದ್ಮೇಲೆ ನೀನು ಒಬ್ಬಳೇ ಕೂತ್ಕೊಂಡು ಊಟ ಮಾಡ್ತೀಯಾ? ಅಂತದ್ದು ಏನಾಯ್ತು? ಆಗ ಅಂಜು, ಅತ್ತೆ, ಅದು ಮಾಮ್ಗೆ ತುಂಬಾ ಟೆನ್ಷನ್. ಆಗ ಶ್ರವಣ್, ಟೆನ್ಷನ್ನಾ? ಯಾಕೆ? ಆಗ ದೇವಯಾನಿ, ಟೆನ್ಷನ್ನೇ. ಅಂಜು ಮತ್ತೆ ನಚ್ಚಿ ಮದುವೆ ಬಗ್ಗೆನೇ ಚಿಂತೆ ಆಗಿ ಹೋಗಿದೆ ನನಗೆ. ಆಗ ಅಜ್ಜಿ, ಮುಂದಿನ ತಿಂಗಳು 3ನೇ ವಾರ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆಯಲ್ಲ ದೇವಯಾನಿ, ಇನ್ನು ಯಾಕೆ ಚಿಂತೆ? ಆಗ ಅಂಜು, ಅಜ್ಜಿ, ಅದು ಅಷ್ಟರಲ್ಲಿ ಇನ್ನೇನಾದರೂ ಗಂಡಾಂತರ ಬಂದು ಮದುವೆ ಮತ್ತೆ ಮುಂದಕ್ಕೆ ಹೋಗ್ಬಿಡುತ್ತಾ ಅಂತ ಮಾಮ್ಗೆ ಭಯ ಅಷ್ಟೇ. ಆಗ ಸಂಗೀತ, ದೇವಯಾನಿ, ಯೋಚನೆ ಮಾಡಬೇಡ, ಈ ಸಲ ಆ ರೀತಿ ಎಲ್ಲ ಏನೂ ಆಗಲ್ಲ. ನಾವು ಫಿಕ್ಸ್ ಮಾಡಿರೋ ಡೇಟಿಗೆ ಇವರಿಬ್ಬರ ಮದುವೆ ನಡೆಯುತ್ತೆ. ಆಗ ದೇವಯಾನಿ, ಮುಹೂರ್ತ ಏನೋ ಫಿಕ್ಸ್ ಆಯ್ತು, ಆದರೆ ಮುಂದಿನ ಕೆಲಸಗಳ ಬಗ್ಗೆ ಯಾರು ಮಾತೇ ಆಡ್ತಿಲ್ವಲ್ಲ? ಅಂದ್ರೆ ಮದುವೆ ಯಾವ ಮಂಟಪದಲ್ಲಿ, ಇನ್ನು ಹುಡುಗ ಹುಡುಗಿಗೆ ಬಟ್ಟೆ ಒಡವೆ ತೆಗಿಬೇಕು, ಗೆಸ್ಟ್ ಯಾರ್ಯಾರನ್ನ ಕರಿಬೇಕು ಅಂತ ಲಿಸ್ಟ್ ಮಾಡಬೇಕು, ಆಮೇಲೆ ಗೆಸ್ಟ್ಗೆ ರಿಟರ್ನ್ ಗಿಫ್ಟ್ ಏನು ಕೊಡೋದು ಅಂತ ಅದರ ಬಗ್ಗೆ ಗಮನ ಕೊಡಬೇಕು, ವರಾಗಮನ, ವರೋಪಚಾರ, ತಿಂಡಿ, ತೀರ್ಥ, ಇನ್ನು ಏನೇನೇನೇನೋ ತಲೆ ತುಂಬಾ ಚಿಂತೆಗಳೇ ತುಂಬ್ಕೊಂಡ್ಬಿಟ್ಟಿದೆ ನನಗೆ. ಆಗ ಶ್ರವಣ್, ದೇವಯಾನಿ, ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ಅಲ್ವಾ, ನಾನು ನಿಭಾಯಿಸ್ತೀನಿ. ಆಗ ಸಂಗೀತ, ಇನ್ನೇನು ಎಲ್ಲ ರೆಡಿ ಆಯ್ತಲ್ಲ, ಆದ್ರೆ ಒಂದು ಮದುವೆನ ಎಷ್ಟು ಅದ್ದೂರಿಯಾಗಿ ಬೇಕಾದರೂ ಮಾಡೋಣ, ಆದ್ರೆ ಚೌಟ್ರಿನಲ್ಲೋ ಅಥವಾ ರೆಸಾರ್ಟ್ನಲ್ಲೋ ಮದುವೆ ಮಾಡೋದು ಬೇಡ. ನೀನು ಕೈ ತೊಳೆಯೋದಿಲ್ವಾ? ಆಗ ಭೂಮಿ, ಸತ್ಯಣ್ಣ, ಕಾಮಿಡಿ ಮಾಡ್ತಿರಲ್ಲ ಸತ್ಯಣ್ಣ, ಎಲ್ಲಾದರೂ ಸಿಂಹ, ಹುಲಿ, ಚಿರತೆ, ಆನೆ ಎಲ್ಲ ಕೈ ತೊಳ್ಕೊಂಡು ಊಟ ಮಾಡುತ್ತಾ? ಆಗ ಅಜಿತ್ ನಗ್ತಾರೆ, ಸತ್ಯಣ್ಣ, ಈ ಥರ ಕಾಮಿಡಿ ಡೈಲಾಗ್ಗಳನ್ನು LKG UKGಯಲ್ಲಿ ಹೊಡಿತಾ ಇದ್ದೆ ಸತ್ಯಣ್ಣ, ಒಂಚೂರು ಟೈಮ್ಗೆ ಅಪ್ಡೇಟ್ ಆಗೋಕೆ ಹೇಳಿ. ಹುಲಿ ಅಂತೆ, ಸಿಂಹ ಅಂತೆ, ಕೈ ತೊಳೆದಿರೋ ಊಟ ಮಾಡೋದಂತೆ. ಸತ್ಯಣ್ಣ, ಈ ರೀತಿ ವಿಕೃತವಾಗಿ ನಗೋಕೆ ಹೇಳಬೇಡಿ, ಅವರಿಗೆ ನಗಬಾರ್ದು ಅಂತ ಹೇಳಿದ್ರೆ ಈ ರೀತಿ ವಿಕೃತವಾಗಿ ಕಾಮಿಡಿ ಮಾಡಬೇಡಿ ಅಂತ ಹೇಳಿ. ಸತ್ಯಣ್ಣ, ನೀನು ಸ್ವಲ್ಪ ಸುಮ್ಮನೆ ಇರಪ್ಪ. ಅವ್ವ ತಾಯಿ, ಈಗಲಾದ್ರೂ ಕೈ ತೊಳ್ಕೊಂತೀಯ? ಸತ್ಯಣ್ಣ, ಮಾತಂದ್ರೆ ಮಾತು. ಈ ಭೂಮಿ ಒಂದು ಸರ್ತಿ ಮಾತು ಕೊಟ್ಟಾದ್ಮೇಲೆ ಮುಗೀತು ಬಿಡಪ್ಪ, ಹೋಗ್ಲಿ ಅತ್ಲಾಗ. ಸತ್ಯಣ್ಣ ಮತ್ತೆ ನಗ್ತಾ ಇದ್ದಾರೆ ನೋಡಿ ಸತ್ಯಣ್ಣ ಇವರು. ಅವನು ನಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನನ್ನ ಎಲೆ ಹರಿದು ಹೋಯ್ತಲ್ಲಮ್ಮ, ಒಂದರ್ಧ ಹರಿದು ಹೋಗಿದೆ, ಇನ್ನೊಂದರ್ಧ ಇದೆಯಲ್ಲ, ಇದನ್ನು ಹರಿಬೇಕಾ? ಅಯ್ಯಯ್ಯೋ ಸತ್ಯಣ್ಣ, ಮತ್ತೆ ಏನು ಮಾಡಲಿ? ಇದನ್ನು ಇಟ್ಕೊಂಡು ಊಟ ಮಾಡೋಕೆ ಆಗುತ್ತಾ? ಹೊಸದಾಗಿ ತರಬೇಕು ಈಗ. ಸತ್ಯಣ್ಣ, ನೀವು ಯಾಕೆ ಈ ಹುಚ್ಚ ರಘುವೀರ್ ಜೊತೆ ಸೇರಿಕೊಂಡು ಹಿಂಗೆ ಆಡ್ತಾ ಇದ್ದೀರಾ? ಪಕ್ಕದಲ್ಲಿ ಕೂತಿರೋದು ಇವಿಲ್ ಡೆಡ್ ಹೀರೋಯಿನ್, ಅದಕ್ಕೆ ಹಾಗೆ ಆಡ್ತಾ ಇರೋದು. ನನ್ನ ಜೀವನಾನೂ ಹರಿದು ಹೋಯ್ತು, ಎಲೆನೂ ಹರಿದು ಹೋಯ್ತಲ್ಲಪ್ಪ ಇವ್ರ ಮಧ್ಯೆ ಸಿಕ್ಕಾಕೊಂಡು. ಸತ್ಯಣ್ಣ, ನಂದು ವಿಶಾಲ ಹೃದಯ, ನನ್ನ ಎಲೆನೇ ತಗೊಳ್ಳಿ, ಊಟ ಮಾಡಿ. ಅಲ್ಲಪ್ಪ ಸತ್ಯಣ್ಣ, ಪಾಪ ಮುನಿಯಪ್ಪ ತಿಂದಿಲ್ಲ ಅಂದರೆ ನನ್ನ ಹೇಗೆ ರೇಗಿಸೋಕೆ ಆಗುತ್ತೆ? ಪಾಪ ಮಗು ತಿನ್ಕೊಂಡ್ರೆ ತಿನ್ಕೊಳ್ಳಿ. ಪಾಪಚ್ಚಿ ತಿನ್ನು. ಸತ್ಯಣ್ಣ, ನನ್ನೆಲೆ ತಗೊಳ್ಳಿ, ಮಂಡ್ಯದ ಹುಡುಗಿ, ಸ್ಟ್ರಾಂಗ್ ನಾನು, ತಿನ್ನಿ. ನಿಮ್ಮಿಬ್ಬರನ್ನು ನೋಡಿದರೆ ಎಷ್ಟು ಖುಷಿ ಆಗುತ್ತಪ್ಪ, ಎಷ್ಟು ಒಳ್ಳೆಯ ಮನಸ್ಸು ನಿಮ್ಮಿಬ್ಬರದು. ಆನಂದ ಆಯಿತು. ಭೂಮಿ, ಅಲ್ಲ ನೀನು 2.0, ಏನು ಮಾತಾಡಿದ್ರು ಏನು ಹೇಳಿದ್ರು ಒಂದು ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗಿರ್ತೀಯ, ಅದನ್ನು ಬದಲಾಯಿಸುವುದೇ ಇಲ್ಲ ಅಲ್ಲ? ನೋ ವೇ, ಚಾನ್ಸೇ ಇಲ್ಲ. ಅಂದರೆ ಇದು ವಸ್ತುಗಳ ವಿಷಯದಲ್ಲೂ ಅನ್ವಯ ಆಗುತ್ತಾ? ಎಲ್ಲದರಲ್ಲೂ ಅನ್ವಯ ಆಗುತ್ತೆ. ಹಾಗಿದ್ದಾಗ ನೀನು ಏನು ಮಾಡಬೇಕು ಅಂದರೆ, ಅಜಿತಾ ಅವನ ಎಲೆನ ನನಗೆ ಕೊಟ್ಟ, ನಿನ್ನ ಎಲೆನ ನನಗೆ ಕೊಟ್ಟೆ, ಅವ್ರ ಎಲೆನ ವಾಪಸ್ ಕೊಟ್ಟು ನನ್ನ ಎಲೆನ ನಿಮಗೆ ಕೊಟ್ಟೆ, ನನಗೆ ಕೊಟ್ಟೆ. ಹಾಗಿದ್ದಾಗ
ನೀನು ಆ ಎಲೆಯಲ್ಲಿ ಊಟ ಮಾಡಬೇಕು. ಹಾಗಾದರೆ ಈ ಮುನಿಯಪ್ಪ ಊಟ ಮಾಡೋದು ಬೇಡವಾ? ಅವನು ಮಾಡ್ತಾನೆ, ಆದರೆ ನೀನು ಈ ಎಲೆಯಲ್ಲೇ ಊಟ ಮಾಡಬೇಕು. ಓ, ಇವಾಗ ಗೊತ್ತಾಯ್ತು ನೋಡಿ, ಅರ್ಧ ಕಟ್ ಮಾಡಿಬಿಟ್ಟು ತಿಂದ್ಬಿಡೋನ್ವಾ? ಅಯ್ಯೋ, ನಾನು ಹಾಗೆ ಹೇಳ್ತಿಲ್ಲ, ಇಬ್ಬರೂ ಸೇರಿಕೊಂಡು ಒಂದೇ ಎಲೆಯಲ್ಲಿ ಊಟ ಮಾಡಬೇಕು ಅಂತ. ಅಜಿತ್ ಹಾಗೂ ಭೂಮಿ ಇಬ್ಬರು ಸತ್ಯಣ್ಣ ಅಂತಾರೆ ಜೋರ. ಇವ್ರ ಜೊತೆನಾ ನಾನಾ? ಇವಳ ಜೊತೆನಾ ನಾನಾ? ಯಾಕ್ರಪ್ಪ, ನೀವಿಬ್ಬರು ಮೊದಲು ಒಂದೇ ತಟ್ಟೆಯಲ್ಲಿ ಯಾವತ್ತೂ ಊಟ ಮಾಡೇ ಇಲ್ವಾ? ಆ ಸಂದರ್ಭ ಬೇರೆ, ಈಗಿನ ಸಂದರ್ಭ ಬೇರೆ. ಅಂದರೆ ಆಗ ಪ್ರೀತಿ ಇತ್ತು, ಈಗ ಇಲ್ಲ ಅಂತ ಅರ್ಥ. ನಾನು ಇಬ್ಬರನ್ನು ಗಮನಿಸ್ತಾನೇ ಇದ್ದೀನಿ. ಇಬ್ಬರು ಮಹಾನ್ ಕಳ್ಳರು ಇದ್ದೀರಿ. ಮನಸ್ಸಲ್ಲಿ ಅಗಾಧವಾದ ಪ್ರೀತಿನ ಬಚ್ಚಿಟ್ಕೊಂಡು ಮೇಲ್ಗಡೆ ಈ ಥರ ನಾಟಕ ಮಾಡ್ತಿದ್ದೀರಿ. ನನಗೆ ಅದೆಲ್ಲ ಗೊತ್ತು. ಬೇಕಾದರೆ ಬೆಟ್ ಕಟ್ಟಿ ಹೇಳ್ತೀನಿ, ನೀವಿಬ್ಬರು ಖಂಡಿತ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀರಾ, ಇವರನ್ನ ಇವಳನ್ನ. ಸರಿ, ಹಾಗಿದ್ರೆ ಊಟ ಮಾಡಿ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಶೋರ್ ನಿಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ತಾನೆ? ಏನೂ ಇಲ್ಲ. ಏನೂ ಇಲ್ಲ ಅಂದಮೇಲೆ ಮುಗಿದು ಹೋಯ್ತು. ಹೆದರಿಕೆ ಯಾಕೆ? ಅವನ್ಯಾರೋ ನೀನ್ಯಾರೋ ಅಷ್ಟೇ. ಹಾಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ. ಆದರೆ ಒಂದು ಮಾತು, ನೀವೇನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಸಮಥಿಂಗ್ ಇದೆ ಅಂತ ನಾನು ಅರ್ಥ ಮಾಡ್ಕೋಬೇಕಾಗುತ್ತದೆ. ನೀವು ಸಮಥಿಂಗ್ ಆದರೂ ಅಂದ್ಕೊಳ್ಳಿ, ಇನ್ನೊಂದು ತಿಂಗಾದರೂ ಅಂದ್ಕೊಳ್ಳಿ, ನೀವೇನು ಅಂದ್ಕೊಂಡ್ರು ನಾನು ಕೇರೇ ಮಾಡಲ್ಲ. ನಾನು ಇವಳ ಜೊತೆ ಊಟ ಮಾಡಲ್ಲ ಅಷ್ಟೇ. ಸತ್ಯನಾ, ನಾನು ಊಟ ಮಾಡದೆ ಉಪವಾಸ ಬಿದ್ದು ಹೋದರೂ ನಾನು ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡಲ್ಲ. ಶಬಾಷ್, ಒಬ್ಬರಿಗಿಂತ ಒಬ್ಬರು ಗಟ್ಟಿ ಇದ್ದೀರಿ. ಹಾಗಿದ್ದಾಗ ನಾನು ಈ ತಕ್ಷಣ ನ್ಯಾಯಾಧೀಶರಿಗೆ ಫೋನ್ ಮಾಡಬೇಕಾಗುತ್ತೆ. ನ್ಯಾಯಾಧೀಶರ? ಯಾರದು? ಸಂಗೀತಮ್ಮ. ಆಗ ಅಜ್ಜಿ, ಯಾಕೆ? ಆಗ ಸಂಗೀತ, ಅಮ್ಮ, ಅಜಿತ್ ಮತ್ತೆ ಭೂಮಿಗೆ ಸೀತಾರಾಮ ಕಲ್ಯಾಣ ಮಾಡಿಸಿದ್ವಲ್ಲ, ಅದೇ ದೇವಸ್ಥಾನದಲ್ಲಿ ನಮ್ಮ ನಚ್ಚಿ ಮತ್ತೆ ಅಂಜುದು ಮದುವೆ ಆಗಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ಆಗ ದೇವಯಾನಿ, ಅಲ್ಲ, ಇರೋದು ಒಬ್ಬಳೇ ಮಗಳು ನನಗೆ. ಹೀಗೆ ತೀರಾ ದೇವಸ್ಥಾನದಲ್ಲಿ ಮದುವೆ ಇಟ್ಕೊಂಡ್ರೆ ಎಲ್ಲರೂ ಏನು ಅಂದ್ಕೊಳ್ಳಲ್ಲ? ಏನಿವರು ಇಷ್ಟೊಂದು ಜಿಪ್ಪುಂತನ ತೋರಿಸ್ತಾರೆ ಅಂತ ಆಡ್ಕೊಳ್ಳಲ್ವಾ? ಆಗ ನಚ್ಚಿ, ಅತ್ತೆ, ನಮ್ಮ ಮದರ್ ಇಂಡಿಯಾ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಅಲ್ವಾ ಅಮ್ಮ? ಹೌದು ಕಣೋ ನಚ್ಚಿ, ಆ ದೇವಸ್ಥಾನದಲ್ಲಿ ನೀನು ಮತ್ತೆ ಅಂಜು ಮದುವೆ ಆದರೆ ನಿಮ್ಮ ಜೀವನ ಸುಖವಾಗಿ ಇರುತ್ತೆ ಕಣೋ. ನೀವು ಕೂಡ ನಿಮ್ಮಣ್ಣ ಅತ್ತಿಗೆ ಥರಾನೇ ಆದರ್ಶ ದಂಪತಿಗಳಾಗಿ ಬದುಕ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಿದ್ಮೇಲೆ ದೇವಸ್ಥಾನ ಫಿಕ್ಸ್, ನೋ ಚೇಂಜ್. ಥ್ಯಾಂಕ್ಸ್ ಕಣೋ ನಚ್ಚಿ, ಜಾಣ ನೀನು. ಆಗ ಅಜ್ಜಿ, ಏನಮ್ಮ ದೇವಯಾನಿ, ನಿಮ್ಮ ಅಳಿಯ ದೇವಸ್ಥಾನ ಅಂತ ಫಿಕ್ಸ್ ಮಾಡ್ಕೊಂಡು ಬಿಟ್ಟ. ಏನು ಹೇಳ್ತೀಯ ನೀನು? ಅಳಿಯನೇ ಒಪ್ಕೊಂಡ್ಮೇಲೆ ನಂದೇನಿದೆ ಅತ್ತೆ, ಎಲ್ಲರೂ ಹೇಗೆ ಹೇಳ್ತಾರೋ ಹಾಗೆ. ಒಟ್ಟಿನಲ್ಲಿ ಆದಷ್ಟು ಬೇಗ ಇವರಿಬ್ಬರನ್ನ ಹಸೆ ಮನೆ ಮೇಲೆ ನೋಡಬೇಕು ಅನ್ನೋದೇ ನನ್ನ ಆಸೆ. ಆಗ ಶ್ರವಣ್, ದೇವಯಾನಿ, ಎಲ್ಲ ನೀನು ಅನ್ಕೊಂಡ ಹಾಗೆ, ನೀನು ಆಸೆ ಪಟ್ಟ ಹಾಗೆ ನಡೆಯುತ್ತೆ. ಓಕೆ, ಈಗ ನಿಶ್ಚಿಂತೆಯಿಂದ ಇರು. ಅಮ್ಮ ಬಾ, ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯಿತು. ಆಗ ಸಂಗೀತ, ನಚ್ಚಿ, ನಾನು ನಿನಗೆ ತಿನ್ನೋದಕ್ಕೆ ಏನಾದರೂ ರೆಡಿ ಮಾಡ್ತೀನಿ ಆಯಿತಾ? ಓಕೆ, ನಾನು ಹಾಸ್ಪಿಟಲ್ಗೆ ಹೊರಡಬೇಕು. ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ, ಬೇಗ ಬಾ. ಆಗ ದೇವಯಾನಿ ಮನಸ್ಸಲ್ಲಿ, ಯಾವ ಟೈಮ್ ಹೇಗಿರುತ್ತೋ ಗೊತ್ತಿಲ್ಲ, ಶಾರದಾ ರೂಪದಲ್ಲಿ ಇರೋ ಅಪಾಯ ಅಜಿತನ ಮೂಲಕ ನನ್ನ ತನಕ ಬರೋಷ್ಟರಲ್ಲಿ ನನ್ನ ಮಗಳ ಮದುವೆ ಆಗಿಬಿಟ್ರೆ ಅಷ್ಟೇ ಸಾಕು ನನಗೆ. ಆಗ ಅಜಿತ್ ಹಾಗೂ ಭೂಮಿ, ಸತ್ಯಣ್ಣ, ಒಂದು ನಿಮಿಷ, ಬೇಡ ಸತ್ಯಣ್ಣ, ಫೋನ್ ಎಲ್ಲ ಬೇಡ, ನಾನು ಅವರೊಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀನಿ. ಅಂದರೆ ಜಡ್ಜ್ ಹೆಸರು ಕೇಳಿದ ಮೇಲೆ ನಿಮ್ಮಿಬ್ಬರಿಗೂ ನಡುಕ ಬಂತು. ಗುಡ್, ಒಳ್ಳೆಯ ಬೆಳವಣಿಗೆ. ಶುರು ಮಾಡ್ತೀರಾ ಅಥವಾ ಏನು ಕತೆ? ಆಗ ಭೂಮಿ, ಇಲ್ಲಿ ಚೇರ್ ಇಲ್ಲ, ಆದರೂ ಪರವಾಗಿಲ್ಲ, ನಿಂತ್ಕೊಂಡೇ ಊಟ ಮಾಡ್ತೀನಿ ನಾನು. ನಮ್ಮ ದೇಶದಲ್ಲಿ ನಿಂತ್ಕೊಂಡು ಊಟ ಮಾಡೋದು ಸಭ್ಯತೆ ಅಲ್ಲ. ಹಾಗಿದ್ದಾಗ ಚೇರ್ ವ್ಯವಸ್ಥೆ ನಾನು ಮಾಡ್ತೀನಿ, ನೀನು ಕೂತ್ಕೊಂಡು ಊಟ ಮಾಡ್ತೀಯಾ? ಅಷ್ಟೇ, ತಗೋ ಕೂತ್ಕೋ. ಥ್ಯಾಂಕ್ ಯು ಸತ್ಯಣ್ಣ. ಅಷ್ಟೇ ಅಲ್ಲ, ನಿಮ್ಮಿಬ್ಬರಿಗೂ ಪ್ರೀತಿಯಿಂದ ನಾನೇ ಬಡಿಸ್ತೀನಿ. ಸತ್ಯಣ್ಣ, ನಾನು ಈಗಲೇ ಒಂದು ವಿಷಯ ಹೇಳಬೇಕು. ಹೇಳಪ್ಪ. ಈ ಜಾಗ ನಂದು, ಈ ಜಾಗ ಇವಳ್ದು. ಹಾಂ, ಯಾಕೆ ಹೇಳಿ? ಬಂದ್ಬಿಡಿ. ಇರಿ ಸತ್ಯಣ್ಣ, ಈ ಜಾಗ ನಂದು, ಇದು ನನಗೆ ಇಷ್ಟ ಆಗಿದೆ. ಈ ಜಾಗ ಆ ಮುನಿಯಪ್ಪನದು, ತಗೊಳ್ಳೋಕೆ ಹೇಳಿ. ಸತ್ಯಣ್ಣ, ನನಗೆ ವಿಶಾಲ ಹೃದಯ ಇದೆ. ಪಾಪಿಗಳಿಗೆ ಫಸ್ಟ್ ಪ್ರಿಫರೆನ್ಸ್. ಪರವಾಗಿಲ್ಲ, ಅದು ಅವಳಿಗೆ, ಇದು ನನಗೆ. ಸತ್ಯಣ್ಣ, ಇದು ಯಾರ ಜಾಗ? ಇದು ನಂದು. ಆ ಕಡೆ ಯಾರ್ದು? ಮುನಿಯಪ್ಪಂದು. ಸತ್ಯಣ್ಣ, ಆ ಮುನಿಯಪ್ಪನ ಕಡೆ ನನ್ನ ಸಾರು ಹೋಗಬಾರ್ದು. ಈ ಕಡೆ ಚೂರು ಸೈಡ್. ಹಾಂ, ನೀನು ಹೇಳೋದು ನೋಡಿದರೆ ನನಗೆ ಕೈ ನಡುಗುತ್ತಲ್ಲಮ್ಮ. ನನ್ನ ಕಡೆನೂ ಬೀಳಬಾರ್ದು. ಬೀಳಲ್ಲಮ್ಮ. ಸರಿಯಪ್ಪ, ಇನ್ನೇನಿದೆ? ಎಂಥ ವಿಕೃತ ಜನಗಳು ಸತ್ಯಣ್ಣ. ಐ ಕಾಂಟ್ ಬಿಲೀವ್ ದಿಸ್, ಐ ಸೇ. ಇಬ್ಬರು ಆನಂದವಾಗಿ ಶಾಂತ ಮನಸ್ಸಿನಿಂದ ಸುರು ಹಚ್ಕೊಳ್ಳಿ. ಸತ್ಯಣ್ಣ, ನೀವು ಕೂತ್ಕೊಳ್ಳಿ. ಸತ್ಯಣ್ಣ, ಬೇಡಪ್ಪ, ನಾನು ಆಮೇಲೆ ಮಾಡ್ತೀನಿ. ಯಾಕಂದರೆ ಯಾವ ಸಮಯದಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ ಅಂತ ಗೊತ್ತಾಗಲ್ಲ. ಅನ್ನದ ಕೈಯಲ್ಲಿ ಬಿಡಿಸೋಕೆ ಬರಲ್ವಲ್ಲ. ನೀವು ಊಟ ಮಾಡಿ, ಆಮೇಲೆ ನಾನು ಮಾಡ್ತೀನಿ. ನೀವು ಯಾಕೋ ತುಂಬ ದೊಡ್ಡವರು ಆಗಿಬಿಟ್ರಿ ಸತ್ಯಣ್ಣ.
ಕೂತ್ಕೊಳ್ಳಿ. ಏ ನನ್ನ ಸ್ಪೇಸ್ ಒಳಗಡೆ ಬರಬಾರ್ದು ಕೈ. ನಾನು ಇನ್ನು ತಿನ್ನೋಕೆ ಶುರು ಮಾಡಿಲ್ಲ. ತಿನ್ನೋಕೆ ಶುರು ಮಾಡಿದ್ಮೇಲೆ ಒಳಗಡೆ ಬಂತು ಕೈ ಕಟ್ಟೆ ಮಾಡಿಬಿಡ್ತೀನಿ, ನೋಡೇ ಬಿಡ್ತೀನಿ. ಸತ್ಯನಾ, ನಮ್ಮತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನನ್ನ ಕಡೆನೂ ಬೀಳಬಾರ್ದು. ಸತ್ಯನಾ, ಇಲ್ಲಿಂದ ಆ ಕಡೆ ಹೆಂಗೆ ಹೋಗುತ್ತೆ? ಸತ್ಯನಾ, ಅಕಸ್ಮಾತ್ ಬಿದ್ಬಿಟ್ರೆ? ಹೋಯ್. ಸತ್ಯನಾ ಕೈ ತೊಳೆದಿರೋ ಕೈಯಲ್ಲಿ ತಿನ್ಕೊಂಡು ನನ್ನ ಜಾಗಕ್ಕೆ ಬೀಳಿಸ್ಬಿಟ್ಲು. ಸತ್ಯನಾ, ಈ ದೇಶದಲ್ಲಿ ಇರೋ ಕಾಲ್ ಭಾಗ ಗಲೀಜ್ ಅವಳ ಕೈಯಲ್ಲೇ ಇದೆ. ಸತ್ಯನಾ, ಇವಾಗ ನಾನು ಹೆಂಗೆ ತಿನ್ಲಿ? ಯಪ್ಪ ವ್ಯಾಕ್, ನೀನು ಸ್ವಲ್ಪ ದೂರದಲ್ಲೇ ಇರು. ಚೆನ್ನಾಗಿದೆ ಅಂತ ಕೊಟ್ನಪ್ಪ. ನೋಡಿದ್ರಾ ಸತ್ಯನಾ, ವೈಲ್ಡ್ ಭೂಮಿ ವರ್ಷನ್ 2.0 ಅಂತಿದ್ಲಲ್ಲ, ನೋಡಿ ವೈಲ್ಡ್ ಭೂಮಿನ ಇದು? ಗಲೀಜ್ ಭೂಮಿ ಇದು. ಸತ್ಯನಾ, ನನಗೆ ಹಿಂಗೆ ತಿಂದ್ರೇನೆ ತೃಪ್ತಿ ಆಗೋದು. ಸತ್ಯನಾ, ಇವರಿಗೂ ಇಷ್ಟ ಆದರೆ ಬೇಕಾದ್ರೆ ತಿನ್ನಿಸ್ತೀನಿ, ತಿನ್ನಿ. ಹೋಯ್, ನಿನ್ನ ತೃಪ್ತಿಗೆ ನಮ್ಮ ತಿಥಿ ಮಾಡ್ಬಿಡ್ತೀಯ ನೀನು. ಅದು ಸಾಕ್ರಪ್ಪ, ಸುಮ್ಮನೆ ತಿಂದು ಬಿಡ್ರಪ್ಪ. ಆಗ ಲಕ್ಷ್ಮಕ್ಕ, ಭೂಮಿ ಸಂಜೆ ಆಯಿತು, ಸಾಹೇಬ್ರು ಮನೆಗೆ ಹೊರಡೋ ಟೈಮು. ನೀನು ಅವ್ರ ಜೊತೆನೆ ಮೊದಲಿನ ಥರ ಮನೆಗೆ ಹೋಗು, ನಾನು ಅಂಗಡಿ ನೋಡ್ಕೊಳ್ತೀನಿ. ನೀನು ಅವ್ರ ಜೊತೆ ಹೋಗಿಲ್ಲ ಅಂದರೆ ನಿಮ್ಮತ್ತೆಗೆ ಡೌಟ್ ಬರುತ್ತೆ. ಲಕ್ಷ್ಮಕ್ಕ, ನನಗೆ ಎಲ್ಲ ವಿಷಯನೂ ಗೊತ್ತು. ಸಾಹೇಬ್ರು ಬರಲಿ, ಅವ್ರ ಜೊತೆನೆ ನಾನು ಮನೆಗೆ ಹೋಗ್ತೀನಿ. ಭೂಮಿ, ಅಜಿತ್ ಸರ್ ಬಂದರು. ಆಗ ಅಜಿತ್, ಕೇಶವ್, ನಾನು ಮನೆಗೆ ಹೋಗ್ತಾ ಇದ್ದೀನಿ, ಏನಾದರೂ ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡಿ. ಓ, ತುಂಬ ಲೇಟಾಗಿ ಹೋಗಿದೆ. ಈ ಅಜಿತ್ ಸರ್ ಏನು ಹಿಂಗೆ ಹೋಗ್ಬಿಟ್ರು? ಅಯ್ಯೋ, ಹೋದ್ರೆ ಹೋಗ್ಲಿ ಬಿಡು ಲಕ್ಷ್ಮಕ್ಕ, ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತೀಯ? ಅವರು ಹೋದ್ರೆ ಕತ್ತೆ ಬಲ ಕುದುರೆ ಜುಟ್ಟು, ಏನು ಊರಿಗೆಲ್ಲ ಅವ್ರದ್ದೊಂದು ಲೇಟ? ಅವರು ಹೋದ್ರೆ ನಾನು ನನ್ನ ಸೈಕಲಲ್ಲಿ ಹೋಗ್ತೀನಿ, ಇಲ್ಲ ಆಟೋದಲ್ಲಿ ಹೋಗ್ತೀನಿ. ಅಲ್ಲ ಭೂಮಿ, ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ತುಂಬ ಸಲ ಸಾಹೇಬ್ರು ಹೇಳಿದ್ದಾರೆ. ಆ ರೀತಿ ನಡೆದು ಇದೆಯಲ್ಲ ಲಕ್ಷ್ಮಕ್ಕ, ಅದೆಲ್ಲ ಆವಾಗ. ಈಗ ನನ್ನ ಜೀವಕ್ಕೆ ಯಾವ ರೀತಿ ಅಪಾಯನೂ ಇಲ್ಲ, ಅದರ ಬಗ್ಗೆ ಕೇರ್ ಮಾಡೋರು ಇಲ್ಲ. ನಾನು ಕೇರ್ ಮಾಡ್ತೀನಿ ಭೂಮಿ. ನೀನು ನನಗೆ ಬೇಕು, ನಿನ್ನ ಮನೆಯವರಿಗೆ ನೀನು ಬೇಕು. ನೀನು ಸಾಹೇಬ್ರ ಮೇಲಿನ ಕೋಪಕ್ಕೆ ಈ ರೀತಿ ರಿಸ್ಕ್ ತಗೊಳ್ಳೋದು ನನಗೆ ಯಾಕೋ ಒಂಚೂರು ಸರಿ ಕಾಣಿಸ್ತಿಲ್ಲ ಭೂಮಿ. ಸರಿ ಅಕ್ಕ, ನೀನು ಸುಮ್ಮನೆ ಕೊರಗಬೇಡ. ಇವಾಗ ನಾನು ಏನು ಮಾಡಬೇಕು ಹೇಳು. ನೀನು ನಮ್ಮ ಮನೆಗೆ ಬಂದ್ಬಿಡು. ಸರಿ ಆಯಿತು ಭೂಮಿ. ಸತ್ಯನನೇ ಬಂದರು, ದೇವರು ಬಂದಂಗೆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಅವ್ರ ಜೊತೆನೆ ನೀನು ಮನೆಗೆ ಹೋಗ್ಬಿಡು. ಆಗ ಸತ್ಯನ, ಸದಾ ಸರ್ ಎಲ್ರಿ ನಿಮ್ಮ ಸಾಹೇಬ್ರು? ಗಾಡಿನೇ ಕಾಣವಲ್ದು. ಮನೆಗೆ ಹೋದ್ರಲ್ರಿ ಸರ? ಅವರು ಮನೆಗೆ ಹೋದ್ರಾ? ಹೌದ್ರಿ. ಆಗ ಭೂಮಿ, ಸತ್ಯನ, ಸಾಹೇಬ್ರಿಗೆ ಏನೋ ಅರ್ಜೆಂಟ್ ಕೆಲಸ ಅಂತ ಅನಿಸುತ್ತೆ, ಅವರು ಅದಕ್ಕೆ ಮನೆಗೆ ಹೋಗಿರ್ತಾರೆ. ನೀವು ನನ್ನ ಮನೆಗೆ ಬಿಟ್ಬಿಟ್ಟು ನೀವು ಹೋಗೋರಂತೆ, ಸರಿನಾ? ಸರಿ ಅಮ್ಮ. ಯಾರು ಫೋನು ಅದು? ನಮ್ಮ ಕ್ಲೈಂಟ್ದು. ನಂಗೊಂಚೂರು ಮಾತಾಡ್ಕೊಂಡು ಬರ್ತೀನಿ, ನೀನು ಇಲ್ಲೇ ಇರು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮಾಡ್ತೀನಿ. ಸರಿ ಮುಗಿಸು. ಹಲೋ ಸತ್ಯನಾ, ಎಲ್ಲಿದ್ದೀರಾ? ಹೊರಗಡೆ ಇದ್ದೀನಿ. ಅಯ್ಯೋ, ಆ್ಯಕ್ಚುಲಿ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಏನು? ಸತ್ಯನಾ, ನಾನೊಂಚೂರು ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೆ. ನೀವು ಭೂಮಿನ ಹೋಗ್ಬಿಟ್ಟು ಸ್ಟೇಷನ್ ಹತ್ರ ಪಿಕ್ ಮಾಡೋದಕ್ಕೆ ಆಗುತ್ತಾ? ಹೌದಾ? ಅಯ್ಯೋಯ್ಯೋ, ಇವತ್ತೇ ಹೀಗೆ ಆಗಬೇಕಿತ್ತೇನೋ ಮಾರಾಯ. ಏನಾಯಿತು? ಬರುವಾಗ ಗಾಡಿ ಪಂಚರ್ ಆಗಿಬಿಡ್ತು ಮಾರಾಯ. ಇನ್ನು ನಾನು ಅದನ್ನು ತಳ್ಕೊಂಡು ಹೋಗಿ ಸ್ಟೇಷನ್ ತಲುಪೋದ್ರಲ್ಲೇ ತುಂಬ ಟೈಮ್ ಹಿಡಿಯುತ್ತೆ. ಅಷ್ಟೇ ಅಲ್ಲ, ಭೂಮಿನ ಪಿಕಪ್ ಮಾಡಬೇಕು ಅಂದರೆ ಕಷ್ಟ. ಇದು ಆಗಲ್ಲ ಅಂದ್ಕೊಳ್ತೀನಿ. ಒಂದು ಕೆಲಸ ಮಾಡು, ನೀನೇ ಕರ್ಕೊಂಡು ಹೋಗ್ಬಿಡು. ಸತ್ಯನಾ, ನೀವು ಒಂದು ಕೆಲಸ ಮಾಡಿ, ನಿಮ್ಮ ಬೈಕ್ನ ಕೋರ್ಟ್ ಹತ್ರನೇ ಬಿಟ್ಬಿಟ್ಟು ಇಮಿಡಿಯೇಟಾಗಿ ಒಂದು ಆಟೋ ಮಾಡಿಕೊಂಡು ಭೂಮಿನ ಸ್ಟೇಷನ್ ಹತ್ರ ಪಿಕ್ ಮಾಡಿಕೊಂಡು ಮನೆ ಹತ್ರ ಡ್ರಾಪ್ ಮಾಡಿಬಿಡ್ತೀರಾ? ನೋಡಪ್ಪ, ನನಗೆ 1-2 ಕ್ಲೈಂಟ್ಸ್ ಕಾಯ್ತಾ ಇದ್ದಾರೆ. ನಾನು ಗಾಡಿ ರಿಪೇರಿ ಮಾಡಿಸ್ಕೊಂಡು ಅಲ್ಲಿಗೆ ಹೋಗಿ ಅವರನ್ನ ಭೇಟಿ ಮಾಡೋದ್ರಲ್ಲೇ ಸಮಯ ಹಿಡಿದ್ಬಿಡುತ್ತೆ. ಸತ್ಯನಾ, ನೋಡು, ನೀನು ಬೇಕಾದರೆ ನಿನ್ನ ಹೆಂಡತಿನ ಕರ್ಕೊಂಡು ಹೋಗು, ಇಲ್ಲ ಅಂದರೆ ಬಿಟ್ಟು ಹಾಕು. ನಂಗಂತೂ ಆಗಲ್ಲಪ್ಪ, ನನಗೆ ಕೆಲಸ ಇದೆ. ನಾನು ಫೋನ್ ಇಡ್ತೀನಿ. ಸತ್ಯನಾ, ಕಾಲ್ ಕಟ್ ಮಾಡಿಬಿಟ್ರಾ? ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯ ಹೋಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಭೂಮಿ ಒಬ್ಬರೇ ಹೋಗ್ತಿರ್ತಾರೆ. ಆಗ ರೌಡಿಗಳು, ಹೋಯ್ ಅಲ್ಲಿ ನೋಡ್ರೋ ರಸಗುಲ್ಲ. ಯಾಕೆ ಚಿನ್ನಿ ಟೆನ್ಷನ್ನು? ಸ್ವಲ್ಪ ದೂರ ಅವನು ಡ್ರಾಪ್ ಮಾಡ್ತಾನೆ, ಒಂದು ಸ್ವಲ್ಪ ದೂರ ನಾನು ಡ್ರಾಪ್ ಮಾಡ್ತೀನಿ. ನಾವೆಲ್ಲ ನಿನ್ನ ಬಾಯ್ ಫ್ರೆಂಡ್ಸ್ ಥರ ಭೂಮಿ ಸುತ್ತ ಹಾಕ್ತಾ ಇರ್ತಾರೆ. ಆಗ ಅಜಿತ್ ಬಂದು ಅವರಿಗೆ ಹೊಡಿತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.